ನಿಮ್ಮ ಪಾತ್ರ ಏನಿಲ್ಲ ಎಲ್ಲ ಸೂತ್ರಧಾರಿ ಅದಕ್ಕ ಇನ್ನೊಂದು ಮಾತು ಸಂತ ಕಬೀರ್ದಾಸ್ ಮಹಾರಾಜ್ ಹಿಂಗೊಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿ ಸರ? खुशबू नहीं सकती कभी कागज के फूलों से. खुशबू नहीं सकती कभी कागज के फूलों से. सच्चाई चुप नक्ति भनवंटे अपुल्य से ಹೇಳಿದ್ರು ಸರ. ಇದು ಕರ್ನಾಟಕ ಕನ್ನಡ में बोलो. अपुल्य से पुष्पे ಅಂದ್ರೆ अपुल्य से पुष्पे ಭನವಂಟೆ. ಅದಕ್ಕ ಕಾಗದ ಹೂವಿನಿಂದ ವಾಸನೆ ಬರ್ತೈತಿ ಅಂದ್ರೆ ಮಾತ ತಪ್ಪಕ್ಕದ. ಹೌದಪ್ಪ ಹೌದು. ಓರ್ಜಲ್ ಹೂ ಇತ್ತಂದ್ರೆ ಅದರಿಂದ ವಾಸನೆ ಬರ್ತೈತಿ ಅಂದ್ರೆ ಇದನ್ನ ಒಪ್ಕೋತಾನ ಯಾವಾದ್ರು. ಹೌದು ಇಲ್ಲಿ ಐತಿ ನೋಡಿ ಪ್ಲಾಸ್ಟಿಕ್. ಇದು ಏನು ವಾಸನೆನ ಬರೋಲ್ರಿ. ನೋಡಲ್ಲ ಇಲ್ಲಿ ಅದು ನೋಡಿ ಮುಂದೆ ಇಲ್ಲಿ ನೋಡಿ ಗುಲಾಬಿ ಹೂ. ಇಲ್ಲಿ ಐತಿ ಸುಗಂಧ ವಾಸನೆ. ಹಂಗ ಕಾಗದ ಹೂವಿನಿಂದ ವಾಸನೆ ಬರ್ತತಿ ಅಂದ್ರೆ ಮಾತ ತಪ್ಪಾಗ್ತದ. ಅದಕ್ಕಿರ್ಲಿ ಬಾಳೇನು ಮಾತಾಡೋದು ಬೇಕಾಗಿಲ್ಲ. ಹೋದ ಪಳೆದೊಳಗೆ ಸರ್ಜೋಡಿ ಕಲಾವಂತರ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು. ನಮ್ಮ ಬಾಬಾನಗರ ಸಂಘದೊಳಗ ಮಾಸ್ತರ್ ಅವರು ಬಹಳ ಚಂದ ಮಾತಾಡಿದ್ರು. ಏನೇನು ಮಾತಾಡಿದ್ರು ಏನೇನಿಲ್ಲ ಅಂತದ್ದು ಗೊತ್ತು, ದೈವಕ್ಕೆಲ್ಲ ಗೊತ್ತದ, ಗೊತ್ತಾಗೈತ್ರಿಪ್ಪ. ಮಾತಾಡುತ್ತ ಒಂದು ಮಾತಂದ್ರು. ಏನಂತಾರಿಪ್ಪ ಮಾತ? ಸೂತ್ರಧಾರಿ ಅಂದ್ರೆ ಏನು, ಪಾತ್ರಧಾರಿ ಅಂದ್ರೆ ಏನು? ಹೌದು ಏನಂತೇಳಿ ಹಿಂಗ ಕೇಳಿದ್ರ ಅವರು. ಹೌದು. ಅದಕ್ಕ ಸೂತ್ರಧಾರಿ ಅಂದ್ರೆ ಏನ್ರಿಪ್ಪ? ಒಳಗ ಪರಮಾತ್ಮನ ಜೀವ ಅನ್ನುವಂಥದ್ದು. ಹೌದು. ಇವ ಸೂತ್ರಧಾರಿ. ಹೌದು. ಮ್ಯಾಲೇನು ಬೌಡಿ ಅದು ನೋಡಿ, ಡೆಡ್ ಬೌಡಿ. ಹೌದಾ? ಪಾತ್ರಧಾರಿ. ಇದು ಅಟ್ಟ ಕಣ್ಣಿ ಕಾಣಕ ಪಾತ್ರಧಾರಿ. ಮ್ಯಾಲೆ ಭಗವಂತ ಇದನ್ನ ಮಾಡಿದ ನಿಂದಿಲ್ಲ, ಅವನೇ ಸೂತ್ರಧಾರಿ ಮೇನ್ ಅದಾನ. ಅದಕ್ಕ ಹೌದು ಅವ್ರ ಏನಂತಾರ ಸರ್ಜೋಡಿ ಕಲಾವಂತರು ಹೋದ ಪಳೆದ ಒಳಗ ಹೌದು ಪಾತ್ರ ಮಾಡೋ ಸಂಬಂಧ ನಮ್ಮ ಭಂಡಾರ ಕೊಟ್ಟಾರ ಹಿಂಗತ್ ಹೇಳಿದ್ರ ಅವ್ರು. ಹೌದು. ನೀ ಪಾತ್ರ ಮಾಡ್ಬೇಕಂದ್ರೆ ಒಳಗ ಸೂತ್ರಧಾರಿ ಇದ್ರ ಮಾತ್ರ ಪಾತ್ರ ಮಾಡಕ್ ಸಾಧ್ಯ ಅದ. ಇಲ್ಲ ಅಂದ್ರ ಸಾಧ್ಯ ಇಲ್ಲ. ಇಲ್ಲಿಕ ಪಾತ್ರ ಮಾಡಕ್ ಆಗಂಗಿಲ್ಲ. ಹೌದಪ್ಪ ಹೌದು. ಇಲ್ಲಿಕ ಗ್ಯಾಸ್ ರಿಪೇರಿ ಆಗಂಗಿಲ್ಲ. ಹೌದು. ಇನ್ನೇಗ ಅವ್ರು ಗ್ಯಾಸ್ ರಿಪೇರ್ ಮಾಡೋರು ಬಂದಿರ್ತಾರ, ಅದಕ್ಕೆ ಗ್ಯಾಸ್ ರಿಪೇರಿ ಆಗೋದಿಲ್ಲ ಸೂತ್ರಧಾರಿ ಇರ್ಲಿಕ್ಕಂದ್ರ. ಒಳಗ ಮೊದಲ ಸೂತ್ರಧಾರಿ ಬೇಕ ಅಂದಾಗ ನೀ ಪಾತ್ರ ಮಾಡಾಕ ನಡೀತದ. ಹೌದು. ಅಕಸ್ಮಾತ್ ಸೂತ್ರಧಾರಿ ಅನ್ನುವಂತ ಕಡ್ಯಾಕಾಗಿ ಹೋದ್ರ ಹೌದು ಅಲ್ಲಿಗೆ ನಿನ್ನ ಪಾತ್ರ ಬಂದಾಯ್ತು, ಬಂದಾಗೆ ಹೋಗ್ತದ. ಡಾಕಿ ನೆಲಕ್ಕೆ ಬಿತ್ತೆ. ಹೌದು. ಅದಕ್ಕೆ ನನ್ನ ಅಪ್ಪ ಯೋಗಿನಿಂದ ಅಮೋಘ ಸಿದ್ಧ ಕೈಲಾಸದೊಳಗೆ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ. ಹೌದಪ್ಪ ಹೌದು. ಹುಟ್ಟಿ ಬಂದ ಕಾಲಕ್ಕೆ ತಾಯಿ ಪಾರ್ವತಿ ದೇವಿ ಏನ್ ಮಾಡ್ತಾಳು? ಅರದ ಅರ್ಸಿದಂತವ, ಕುಟ್ಟಿದ ಕುಕುಮದಂತವ, ಸೋಸಿರದ ಬಂಗಾರದಂತವ ಹೌದು ಚೆಲುವಿಕಿ ನೋಡಿ ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ಒರೆಸಿ ಬಟ್ಟಿದ್ದವನು ಬೆಟ್ಟ ಮಾಡಿ ಹೌದು ಮಗನ ಮೇಲೆ ಸಂಶಯ ಪಟ್ಕೊಂಡು ಹೌದು ಮಗನಿಗೆ ಒಂದು ಪ್ರಶ್ನೆ ಕೇಳ್ತಾಳ. ಏನತ್ರಿಪ್ಪ? ಮಗು ಅಮಸಿದ್ದ ಮೋಗಸಿದ್ದ ತಂದಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಏನು ತಾಯಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ಕೇಳಿದ್ರು. ಅವಾಗ ಏನಂತಾನ್ರಿಪ್ಪ? ಕಾಲಕ್ಕೆ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧಂತಾನ. ಏನಂತ? ತಾಯಿ ಹರ ಮುಣಿದರೆ ಗುರು ಕಾಯ್ತಾನ. ಹೌದಾ? ಗುರು ಮುಣಿದರೆ ಧರಣಿ ಮೇಲೆ ಕಾಯವ್ರು ಯಾರಿಲ್ಲ ತಾಯಿ. ಹೌದಾ? ನನ್ನ ತಂದಿ ಮೇಲೆ ಹೆಚ್ಚು ಪ್ರೀತಿ ಅಂದ. ಹೌದಪ್ಪ ಹೌದು. ಅವಾಗ ತಾಯಿ ಪಾರ್ವತ ದೇವಿಗೆ ಏನಾಯ್ತು? ಮುಗುಲು ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಸಿಡಲು ಬಡ್ದಂಗಾಯ್ತು. ಹೌದು. ಹೊಟ್ಯಾನ ಕಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದು. ಅವಾಗ ತಾಯಿ ಪಾರ್ವತ ದೇವಿ ಅಂತಾಳ, ಏನತ್ತ? ಅಟ್ಟ ನೀ ತಂದಿ ಮೇಲೆ ಹೆಚ್ಚು ಪ್ರೀತಿ ಇದ್ದಿದ್ದ ಕರೆ ಆದ್ರ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕದ ಸೀತಾಳ ತಂದ ಪೂಜೆ ಮಾಡು. ಹೌದು. ಅಂದಾಗ ನಿನ್ನ ಬೆಳಕು ಗೊತ್ತಾಕತಿ ಅಂದಳು. ಹೌದಪ್ಪ ಹೌದು. ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಪಾಸ್ ಆಗಿ ಹಾಗೆ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಕೈಲಾಸದೊಳಗಿನ ಪಾತ್ರ ಮುಗಿತ್ತು. ಹೌದು. ಸೂತ್ರಧಾರಿ ನಾ ಬೆನ್ ಹತ್ತನ ಹೌದು ನೀ ಭೂಲೋಕಿಗೆ ಹೋಗತ್ತೇಳಿ ಹೌದು ಯಾರು ಪಾರ್ವತ ದೇವಿ ಪರಮಾತ್ಮ ಹೇಳಿದ್ರು. ಹೇಳ್ಯಾರ ಹೇಳಿದ ಕಾಲಕ್ಕ
ಹೌದು. ಯಾವನ್ನ ನಪ್ಪ ಯೋಗಿನದ ಅಮೋಘ ಸಿದ್ಧ ಕೈಲಾಸದಿಂದ ಭೂಲೋಕಿಗೆ ಬರುವಾಗ ಏನೇನು ತಂದನ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು, ಮಳಿ ಕೀಲ್, ಬೆಳಿ ಕೀಲ್, ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ಹೌದು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಹೌದಾ ಬಗಲಾಗ ಬೈಲ್ ಹುತಾಸಿದನ ಕರ್ಕೊಂಡು ಎಲ್ಲಿಗೆ ಬಂದ? ಎಲ್ರಿಪ್ಪ? ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ. ಹೌದಾ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಂದ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು. ಯಾರ್ಯಾರು? 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು? ಯಾರ್ಯಾರು? ಡೋಣುಜು ಮಾಸಿದ್ದಪ್ಪ, ತೇರ್ವಾಡಿ ಮಂಗರಾಯ, ಕರ್ಣಿ ಮಲ್ಕಾರ್ ಸಿದ್ಧ, 3 ಮಂದಿ ಪುಣ್ಯದ ಮಕ್ಕಳು. ಹೌದಾ ಇನ್ನು 4 ಮಂದಿ ವರವಿನ ಮಕ್ಕಳು ಯಾರ್ಯಾರು? ಯಾರ್ಯಾರಿಪ್ಪ? ಯಾವ ಅವತಾರ ಅವಧೂರು ಸಿದ್ಧ, ದೇವೇಂದ್ರ ಬಿಳಿಯಾಣಿ ಸಿದ್ಧ, ಆಚಾರ್ಯಗೌಡ ಸೋಮನ ಮುತ್ಯ, ಹೌದಾ ಕಡಿಯುಟ್ಟ ಕಣ್ಣಪ್ಪ ಮುತ್ಯ, ಒಬ್ಬ ಕೆಣ್ಣ ಮಗಳು ರೇಬಕಾದೇವಿ. ಹೌದಾ ಈ ಭಾಗದಾಗ ರೇಬಕಾದೇವಿಗೆ ಜಿನ್ನಾಬಾಯಿ ಅಂತಾರ. ಹೌದು ಹೌದು. ಯಾಕ್ರಿ ಕಕ್ಕ? ಹಾ, ಯಾಕ ಬಿಜಾಪುರ ಸುತ್ತಮುತ್ತ ಏನಂತಾರ? ರೇಬಕಾದೇವಿ ಅಂತಾರ. ಈ ಕಡೆ ಜಿನ್ನಾದೇವಿ. ಹಾ, ಹೌದಾ ಈ 4 ಮಂದಿ ಹೆಂಗ್ ಹುಟ್ಟಿ ಬಂದ್ರು ಕರಿಯಪ್ಪಣ್ಣ? ಹೆಂಗ್ ಹುಟ್ಟಿ ಬಂದಾರಿಪ್ಪ? ತಾಯಿ ಇರ್ತಿದ್ಳು ಅರಿಕೇರಿ ರಥದ ಮನಿ ಒಳಗ, ತಂದಿರ್ತಿದ್ದ ಮುಮ್ಮೆಟ್ಟಿ ಗುಡ್ಡದ ಮೇಲೆ. ಹೌದಾ ತಾಯಿ ಬೆಟ್ಟಿ ತಂದಿಗಿಲ್ಲ, ತಂದಿ ಬೆಟ್ಟಿ ತಾಯಿಗಿದ್ದಿದ್ದಿಲ್ಲ. ಇಲ್ಲ ಇಲ್ಲ. ಒಂದು ದಿವಸ ಏನಾಯ್ತು ಕರಿಯಪ್ಪಣ್ಣ? ಏನಾಯ್ತ್ರಿಪ್ಪ? ಆ ರಥದ ಮನಿ ಒಳಗ ಹಕ್ಕಿ ಹಸರು ಮಾಡ್ತಿದ್ದಳು ಯಾರು? ಪದ್ಮವ. ಹೌದು. ಆ ತಲೆಯಾನ ರೋಮ್ ಮರದೊಳಗೆ ಬಿತ್ತು. ಹೌದಾ ಆ ರೋಮ್ ಹಿಡಿದು ನೋಡ್ತಾಳ. ಏನತ್ತು? ರೂಮ್ ಎಲ್ಲ ಬೆಳಗಾಗಿತ್ತು, ಕೂದಲೆಲ್ಲ ಬೆಳಗಾಗಿತ್ತು. ಹೌದು. ಮಾಧುಲಿಂಗ ಅಂತಾಳ. ಏನತ್ತ? ಮಗು ಮಾಧುಲಿಂಗ, ನನ್ನ ವಯಸ್ಸಾಗಾಕ ಬತ್ತು. ಹೌದಾ ಇವತ್ತೆಟೋತಿದ್ರು ನಿನಗ ಆಡಾಕ ಬೆಣ್ಣ ಭುಜ ಬೇಡ್ಕೊಂಡ್ ಬಾ ನಿಮ್ಮ ಅಪ್ಪನ ಕಡೆ ಅಂತೇಳಿ ಹೌದು ಪದ್ಮಾವತಿ ಹೇಳಿದಳು. ಹೌದಪ್ಪ ಹೌದು. ಯಾರಿಗೆ? ಮಾಧುಲಿಂಗಗ. ಮಾಧುಲಿಂಗಗ. ಹೌದು. ಅವಾಗ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ತಗೊಂಡ್ ಹೋಗಿ ತಂದೆ ಮುಂದೆ ಇಟ್ಟ ಹೌದು ಹಿಂದಕ್ ಸರ್ದು ಕೂತ. ಹೌದಾ ಅವಾಗ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧಂತಾನ. ಏನತ್ತ? ಯಾಕೋ ಮಾಧು, ಹೌದು ದಿನಂಪ್ರತಿ ಆಡ್ಕೊತ್ತ ನಕ್ಕೊತ್ತ ಬುತ್ತಿ ತಗೊಂಡ್ ಬರ್ತಿದ್ದಿ, ಇವತ್ ಯಾಕೆ ಮಾರಿ ಸಪ್ಪಗ ಮಾಡಿ? ಏನಾಗ್ಯದ? ಯಾವ ಕಾರಣಕ್ಕಾಗಿ ಮಾರಿ ಸಪ್ಪು ಮಾಡಿ ಹೇಳಂದ. ಹೌದು. ಅವಾಗ ಏನ್ ಹೇಳ್ತಾನ? ಹೇಳಿದ ಕಾಲಕ್ಕ ಅವಾಗ ನನಗ ಆಡಾಕ ಬೆಣ್ಣ ಭುಜ ಬೇಕಂದ. ಹೌದು. ಅವಾಗ ಆಡಾಕ ಬೆಣ್ಣ ಭುಜ ಬೇಕಂದ. ಹೌದು. ಅವಾಗ ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ ಏನ್ ಮಾಡ್ತಾನು? ಮಾಧುಲಿಂಗಗೆ ಹೇಳ್ತಾನ, ಏನತ್ತ? ನಾನ್ ನಿನಗೆ ಬೆಣ್ಣ ಭುಜ ಕೊಟ್ಟನಂದ್ರ ನಿನ್ನ ಪ್ರೀತಿ ಕಡಿತಾನ ಉಳಿಯಂಗಿಲ್ಲ. ಹೌದು. ಬ್ಯಾಡ ಅಂತ ಹೇಳ್ತಾನ. ಹೌದು. ಕರೆ ಮಾಧುಲಿಂಗ ಅಂತಾನ ತಂದೆ ಅಮೋಘ ಸಿದ್ಧನ ಮುಂದ. ಏನತ್ತ? ಇವತ್ತೇ ಹುಟ್ಲಿ, ಇವತ್ತೇ ಹುಟ್ಟಲಿ, ಕರೆ ನಾಳಿಗೆ ಬ್ಯಾರೆ ಆಗ್ಲಿ, ಹೌದು, ನನಗ ಆಡಾಕ ಕಾಣ್ತಾಮರ್ ಬೇಕಂದ. ಹೌದಪ್ಪ ಹೌದು. ಆ ಕಾಲಕ್ಕ ಏನ್ ಮಾಡ್ತಾನು? ಆ ಅಮೋಘ ಸಿದ್ಧ ಮಾಧುಲಿಂಗಗ ಏನ್ ಮಾಡ್ತಾನ? 4 ಕಾರಿಕ ಭಂಡಾರ ಕೊಟ್ಟ. 4 ಮಂದಿ ಧರ್ಮರು ಹುಟ್ಟಿದ್ರು. ಹೌದು. ಒಂದು ನಿಂಬಿ ಹಣ್ಣ ಭಂಡಾರದಿಂದ ಒಬ್ಬಕ್ಕೆ ತಾಯಿನ ಹೇಳ ರೇಬಕಾದೇವಿ ಹುಟ್ಟಿದ್ರು. ನೀವ್ ಏನಂತೀರಿ? 4 ಕಾರಿಕ ಬಂಡರದಿಂದ 4 ಮಂದಿ ಧರ್ಮ ಹುಟ್ಟ್ಯಾರಂತೀರಿ. ಹೌದು. 1 ನಿಂಬೆ ಹಣ್ಣದಿಂದ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟ್ಯಾಳಂತೀರಿ. ಹೌದು. ಖರೆ ದಿನ ನಾ ಬಾಗೋಡಿ ಬೇಕ್ರಿ ಅಂಗಡಿಯಿಂದ ಪೇಡೆ ಕೇಕ್ ಏನೇನೋ ಓದೋ ತಿನ್ನಿಸ್ತೀನಿ ನನ್ನ ಹ್ಯಾಂತಿಗೆ. ರಾಯಬಾಗ್ ಸಿಟಿ ಅಂದ. ರಾಯಬಾಗ್ ಸಿಟಿ ಅಂದು. ಇವತ್ತು ಅಡಿಕೆ ಬಂದು ನಾಳೆ ಹರಿಯವತ್ತು ಹೋಯ್ತೀನಿ. ಹಡಿ ಅಂದ್ರೆ ಒಟ್ಟ ಹಡಿಯೋಳಿ ಹೆಂಗ ಹತ್ತಿನ ಇಲ್ಲಿ ಬಾಯ್ ಹೇಳ್ತೀನಿ. ಏನತ್ರಿಪ್ಪ? ಅದಕ್ಕ ನಾ ಏನಂತೀನಿ, ಹೌದು, ನಾನು ನೀನು ಮಾಡುವಂತ ಪ್ರಪಂಚನೇ ಬೇರೆ ಅದ. ಹೌದು. ಆ ದೇವಾನು ದೇವತೆಯರು ಮಾಡುವಂತ ಪ್ರಪಂಚನ ಬೇರೆ ಅದತ್ತ. ಸರ ನಾವು ಪ್ರಪಂಚನ ಮಾಡ್ಲಾಗತ್ತೇವೆ, ದೇವಾನ ದೇವತೆಯರು ಪ್ರಪಂಚನ ಮಾಡ್ಯಾರ. ಇದರೊಳಗೆ ಯಾನ ಪರ್ಕ್ ಐತಿ ಹೇಳ್ರಲ್ಲ. ಈಗ ನಾವು ಮಾಡುವಂತ ಪ್ರಪಂಚ ಹೆಂಗ, ದೇವಾನು ದೇವತೆಯರು ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ಆ ದೇವಾನು ದೇವತೆಯರು ಮಾಡುವಂತ ಪ್ರಪಂಚ ಹೆಂಗ್ರಿಪ್ಪ? ಆ ಬ್ಯಾಸಗಿ ದಿನ ಒಳಗ ಒಂದು ಮಡ ಇರ್ತದ, ನೀರಿನ ಮಡ. ಹೌದು. ನೀರಿನ ಮಡಕ್ಕ ಕುರಿ ನೀರಿಗೆ ಬಿಡ್ತಾನ ಒಬ್ಬ ಕುರಿಗಾರ ಹುಡುಗ. ಹೌದು. ಎಷ್ಟು ಚಂದ ನೀರು ಕುಡಿತದ ಅದು ಕುರಿ. ಹೆಂಗ್ರಿಪ್ಪ? ಕಲ್ಲ ಮೇಲೆ ಕಾಲಿಟ್ಟು ಹೊಡಿ ತುಂಬಾ ನೀರು ಕುಡಿತದ. ಹೌದು. ಹೌದಲ್ಲ? ಹೌದು. ಏನೋ ಕುಡಿಯುವಾಗ ಕಿವಿಗೆ ಏನಾದ್ರು ನೀರು ಸ್ಪರ್ಶ ಆದ್ರ ಹೌದು ಹೊರಗೆ ಬಂದ್ ಏನ್ ಮಾಡ್ತದ? ಜಟಪಟ ಜಟಪಟ ಜಾಡಿಸಿ ಹುಚ್ಚು ಹೋದ್ಬಿಡ್ತದ. ಹೌದು. ಅದೇ ಒಂದ್ ಮಡಕ್ಕ ಎಮ್ಮಿ ಬಿಟ್ರೆ ಏನಾಕ್ಕದ? ನಿನ್ನಂತ ಕರಿ ಎಮ್ಮಿ ಬಿಟ್ರ ಏನಾಗ್ತದ? ಏನಾಕ್ಕದ್ರಿಪ್ಪ ಅದಕ್ಕ? ಎಮ್ಮಿ ಕಾಯ ನೀ ಎಮ್ಮಿ ನಿನಗೆಲ್ಲ ಗೊತ್ತದ ಹೇಳ. ನೀರಾಗ ಬಿದ್ದು ಅದು ನೀರು ಕುಡಿಯಂಗಿಲ್ಲ, ಮೊದಲು ನೀರಾಗ ಬೀಳ್ತದ.
ಹುಚ್ಚು ಹೋಯ್ತದ ಹೆಂಡಿ ಹಾಕ್ತದ ಮುನಿಗೆ ಎದ್ದು ಬರೋ ಹೊತ್ತಿನಾಗ ನೀರು ಕುಡ್ದು ಬರ್ತದ ಅದು ಹಂಗಾಕತ್ ನಿನ್ನ ಸಂಸಾರ ಹೌದು ಹೆಂಗ ಎಮ್ಮಿ ಅದ್ರಾಗ ಬಿದ್ದ ಅದ್ರಾಗ ಒದ್ದಾಡಿ ಹೇಳ್ತದ್ಲ ಹೌದು ಹಂದಿಗತೆ ಇದ್ದಂಗ ನೀನು ಬಾಳೆ ಮುಂದೆ ಗಟಾರ ದಂಡಾಗ ಹಂದಿ ಸಂಸಾರ ಮಾಡ್ತದಲ್ಲ ಹೌದು ಹಂಗ ನೀನು ಬಾಳೆ ಹತ್ತ ಹೌದು ಹೌದು ಅದಕ್ಕಿರ್ಲಿ ಇರ್ಲಿ ಬಾಳೆನ ಮಾತಾಡೋದು ಬೇಕಾಗಿಲ್ಲ ನೇರವಾಗಿ ವಿಷಯ ಕಡೆ ಬರುನು ಬರ್ಲ ಇವತ್ತಿಲ್ಲಿ ವ್ಯವಹಾರ ಸ್ವಲ್ಪ ಹೆಂಗ ಆಗಾಕತ್ತೈತಿ ಅಂದ್ರ ಹೆಂಗ ಆಗ್ಲಾಗ್ತದ್ರಿಪ್ಪ ಕೂಸ ನಾಯಿ ಕುನ್ನಿ ಬೆಳ್ದಂಗ ಆಕತೈತಿ ಅದೇ ಹೆಂಗ್ರಿಪ್ಪ ನಾಯಿ ಕುನಿ ಕೂಸ್ ಬೇಡುದು ನಿದ್ದಿ ಗಣ್ಣಾಗ ಬಂದು ಹೌದು ಅದಕ್ಕ ಇಬ್ಬರು ಗಂಡ ಹೆಂಡತಿ ಮನಿ ಒಳಗಿದ್ರು ತುಕ್ಕ್ಯಾನ್ ಹೇಳ್ತಿ ಇಬ್ಬರು ಗಂಡ ಹೆಂಡತಿ ಮನಿ ಒಳಗಿದ್ರಲ್ಲ ಹೌದು ತಾಯಿ ಚೊಚ್ಚಲ ಹಳದಿದ್ದಳು ಮರ್ತಲ ಅದ್ರ ಮೇಲೆ ಮತ್ತೆ ಬಸರಿದ್ದಳು ಹೌದು ಹೌದಲ್ಲ ಹೌದು ಬಸರ ಅಂದ್ರೆ ಗೊತ್ತಕ್ಕದ್ಲ ಗೊತ್ತಾತು ಹೊಟ್ಲೆದಾಳು ಹೌದು ತಾಯಿಯನ್ನು ಚೊಚ್ಚಲ ಹಡದಳು ಮರ್ತಲ ಅದ್ರ ಮೇಲೆ ಮತ್ತೆ ಬಸರಿದ್ದಳು ಹೌದು ಗಂಡ ಹೆಂಡ್ರ ನಡು ಮಧ್ಯರಾತ್ರಿಯಲ್ಲಿ ಜಗಳ ಚಾಲು ಆಯ್ತು ಏನತ್ತ ಗಂಡಿದ್ದ ಒಂದ ನನಗೆ ಗಂಡಸು ಮಗ ಬೇಕಂತೇಳಿ ಹೆಣ್ತಿದ್ದಾಕೆಂದಳು ನನಗೆ ಹೆಣ್ಣು ಮಗಳು ಬೇಕಂತೇಳಿ ಹೌದು ಅದ್ರಾಗ ಹೆಣ್ತಿ ಬಾಳ ಹುಷಾರಿದ್ದಳು ಕರೆ ಬಾಳ ಶಾಣಕ್ಕಿದ್ದಳು ಸದುವ ನನ್ನ ಹ್ಯಾಂತಿ ಬಾಳ ಸೆಣಕ್ಕಿದ್ದಳು ಹೌದು ಹಿಂಗಾದ್ರ ನಾವು ಹೊತ್ತೊಂಡದ್ರಾಗ ಬಡಿದಾಡಿ ಸಾವ್ತೇವ್ ಸಾವ್ತ ಖರೆ ಏನು ತೊತ್ತಲು ಕೂಸೇನ ಮಕ್ಕೊಂದಿತ್ ನೋಡ ಹಾ ಹಾ ಆ ಕೂಸಿನ ಎಬ್ಬಸಿ ಕುಂದರ್ಸಿ ಕೇಳೋಣಂದ್ರ ಅವ್ರು ಹೌದು ಕುಂದರ್ಸಿ ಕೇಳ್ತಾರ ಹೌದು ಅವಾಗ ಕೂಸ್ ಇಷ್ಟು ಚಂದ ಹೇಳ್ತದ ಏನ್ ಹೇಳ್ತದ್ರಪ್ಪ ಏನ್ ಕೇಳ್ತಾರ ಅವರು ಅಪ್ಪಿ ನಿನಗ ಆಡಾಕ ತಮ್ಮ ಬೇಕೋ ಅಥವಾ ತಂಗಿ ಬೇಕೋ ಅಂತ ಕೇಳಿದ್ರು ಹೌದು ಕೇಳಿದ ಕಾಲಕ್ಕ ಕೂಸು ಇಷ್ಟ ಚಂದ ಉತ್ತರ ಕೊಡ್ತು ಹೆಂಗ್ ಕೊಡ್ತದ್ರಿಪ್ಪ ಆಡಾಕ ತಮ್ಮನು ಬೇಡ ತಂಗಿನೂ ಬೇಡ ನಾಯಿ ಕುಣಿಬೇಕಂತಕಿ ಹೌದು ಹಂಗಾಗತ್ತತಿ ಹೌದು ಹೋದ ಪಳೆದೊಳಗೆ ಸರ್ಜೋಡಿ ಕಲಾವಂತರು ಆ ಪಾತ್ರಧಾರಿದ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಬೆಳೆಸಿದ್ರು ಬೆಳೆಸಿ ಹೌದು ಮೇಲಾಗಿ ಶಿವನ ದಶಾವತಾರ ಪರಮಾತ್ಮ 10 ಅವತಾರ ಹೌದು ಮತ್ತೇನೇ ಉದಾಹರಣೆ ಕೊಟ್ರ ಅವರು ನಾ ಏನಂತೀನಿ ಏನ್ರಿಪ್ಪ ಪಾತ್ರ ಚೇಂಜ್ ಮಾಡಬಹುದು ಕರೆ ಹೌದು ಪಾತ್ರ ಚೇಂಜ್ ಮಾಡ್ಬೇಕಾದ್ರೆ ಒಳಗ ಸೂತ್ರಧಾರಿ ಅನ್ನೋಂತ ಬೇಕಂತ ಹೇಳಿನೇ ಹೇಳ್ಯವಲ್ಲ ತಳಪಾಯ ಸೂತ್ರಧಾರಿ ಹೌದು ಮ್ಯಾಲೆ ಪಾತ್ರ ಮಾಡ್ಬೇಕಾಗ್ಯದ ಸೋಮ ಡಂಬಾಚಾರಕ್ಕೆ ಪಾತ್ರ ಮಾಡೋದು ಡೆಬ್ಬಿ ಬೇಡ ಗೋಬಿ ಹಬ್ಸಿ ಯಾರು ನಿಮ್ಮದಲ್ಲ ಸೂತ್ರಧಾರಿ ಯಾನ್ ಆಡಿಸ್ತಾನ ಅವನ ಕೈಯಾಗ ಐತಿ ಯಾಕಪ್ಪ ಅಂದ್ರ ಹೌದು ಇದೇ ರಾಯಬಾಗ್ ತಾಲೂಕದೊಳಗೆ ಮುಗುಳ್ಕೊಡಕ್ ಹೌದು ಕೈಲಾಸವನ ಆಯ್ತು ಹೌದು ಎಲ್ಲಾ ಇದನ್ನ ಪಾತ್ರ ತೊಟ್ಕೊಂಡ್ ಬಂದ ಯಾರು ಮುಗುಳ್ಕೊಡಿ ಯಲ್ಲಪ್ಪ ಮಹಾರಾಜ ಹಿಂದ ಲಚ್ಚಾಣ ಸಿದ್ಲಿಂಗ ಮಹಾರಾಜಂದು ಸೂತ್ರಧಾರಿ ಇದ್ದ ಹೌದಾ ಇಲ್ಲಿ ಅವರಿಗೆ ಕಲಿಸ್ಬೇಕಾದ್ರೆ ಅರ್ಟಾಳ ಕಲ್ಮೇಶ್ ಮಾಸ್ತರ್ ಸೂತ್ರಧಾರಿಗಳಿಲ್ಲ ಅವ ಏನು ಹಣ್ಣಪ್ಪ ಮಾಸ್ತರ್ ಮರ್ತು ಮಾತಾಡಕತ್ತಾನೇನಂತನ್ನ ಅವ ಹಿಂದ್ ಕೂತ ಅಂತ ನಾವು ಹಣವಾಡ ಬಸವನ ಗ್ಯಾಸ್ ರಿಪೇರಿ ಮಾಡೋರತ್ತ ಗ್ಯಾಸ್ ರಿಪೇರಿ ಅಲ್ಲ ನೀನು ಹೊತ್ತೊಂಡಕ್ಕ ನೀನು ಏನ ಅಂತಾರಲ್ಲ ಹಂಗ ಆಗ್ತದ ರಿಪೇರಿ ಮಾಡ್ತೇವೆ ನಿನ್ನ ಬೇಸ್ನ ರಿಪೇರಿ ಮಾಡ್ತೇವೆ ಖರೆ ಸರ್ ಅವನ್ ಜರ ದಾಡ್ಸಿ ಅದನ್ನ ಕರೆಯಲ್ಲ ನನಗ ಜಗಳ ಹತ್ತಿರಿ ನೀವು ಮುಂದೆ ನಾ ಹಿಂದೆ ಹತ್ತ ನನ್ನ ಅವನು ಭಯ ಕೊಡ ಅವನಿ ಅಂದ್ರೆ ಅವ್ನು ದಾಡ್ಸಿ ಅದಲ್ಲ ನನಗೆ ಕೀಡದಲ್ಲ ಇಲ್ಲ ಹಂಗೇನಿಲ್ಲ ಜಗಳ ತೆಗಿಯಂಗಿಲ್ಲ ಅದಕ್ಕೆ ಅವನ ಜೋಡಿ ಜಗಳ ತೆಗಿ ಮ್ಯಾಲೆ ಬಿದ್ದು ಗೊಟ್ಟಕ ಹಾಕೈತಿ ಅವ ಗ್ಯಾಸ್ ಮರ ಅಂತಾನ ನಿನ್ನ ರಿಪೇರಿ ಮಾಡಿ ಕಳಿಸ್ತೀನಿ ಹೊತ್ತೊಂಡಕ್ಕ ಅದಕ್ಕಿರ್ಲಿ ಬಾಳ ಮಾತಾಡಿ ಬಾಳ ಹೇಳಿದ ಇವ್ ಕೊಜ್ಜಾಗೋದು ಬೇಕಾಗಿಲ್ಲ ಹೌದು ಸತ್ಯ ಸುಂದರವಾದಂತ 2 ನುಡಿ ಚಾಲನ ಹಾಡಿ ಯಥಾ ಪ್ರಕಾರ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡೋನು ಕೊಡ್ರಿ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕಾಗಿ ಕೂತದ ಸಭಾ ಹೆಂಗ ಹೊತ್ತೊಂಡು ತನ್ನ ಶಾಂತತೆ ಕಾಪಾಡಬೇಕಂತೇಳಿ ದೈವಕ್ಕೆ ಮತ್ತೊಮ್ಮೆ ಮುಗ್ದೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಹೌದು ಹೌದು ಹೋಗ್ತಾಳ